ಕೆಲ ಮಹಾಪುರುಷರು ಸಮಾಧಿಯ ಉಚ್ಚ ಅವಸ್ಥೆಯನ್ನು ಪಡೆದುಕೊಂಡ ನಂತರವೂ ಲೋಕ ಕಲ್ಯಾಣಕ್ಕೋಸ್ಕರ ಆ ಸ್ಥಿತಿಯಿಂದ ಇಳಿದು ಬರುತ್ತಾರೆ. ಸಮಾಧಿಯ ನಂತರವೂ ಅವರು ವಿದ್ಯಾದ ಅಹಂ ಇಟ್ಟುಕೊಂಡಿರುತ್ತಾರೆ. ಇದು ಅಹಂನ ಒಂದು ಆಭಾಸ ಮಾತ್ರವಾಗಿದೆ, ನೀರಿನ ಮೇಲೆ ಎಳೆದ ಒಂದು ಕೆರೆಯ ಹಾಗೆ. ಶಂಕರಾಚಾರ್ಯರು ಲೋಕ ಶಿಕ್ಷಣಕ್ಕಾಗಿ ವಿದ್ಯಾದ ನಾನು ಇಟ್ಟುಕೊಂಡಿದ್ದರು. ಹನುಮಾನ್ಗೆ ಈಶ್ವರನ ಸಾಕಾರ ಮತ್ತು ನಿರಾಕಾರ ಎರಡೂ ಸ್ವರೂಪದ ದರ್ಶನ ಆಗಿತ್ತು. ಆದರೆ ಈ ದರ್ಶನಗಳ ನಂತರ ಅವರು ನಾನು ದಾಸ ಎನ್ನುವ ನಾನು ಇಟ್ಟುಕೊಂಡಿದ್ದರು. ಹೀಗೆಯೇ ನಾರದ, ಸನಕ್, ಸನಂದನ್, ಸನಾತನ್ ಮತ್ತು ಸನತ್ ಕುಮಾರರೂ ಕೂಡ ಬ್ರಹ್ಮದರ್ಶನದ ನಂತರ ದಾಸ ನಾನು, ಭಕ್ತ ನಾನು ಇಟ್ಟುಕೊಂಡಿದ್ದರು. ಏನು ಧಾರ್ಮಿಕ ಗ್ರಂಥ ಓದುವುದರಿಂದ ಭಗವತ್ ಪ್ರಾಪ್ತಿ ಮಾಡಿಕೊಳ್ಳಬಹುದಾ? ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ, ಅಮುಖ ದಿನ ಇಷ್ಟು ಮಳೆ ಬರುತ್ತದೆ. ಆದರೆ ಆ ಪಂಚಾಂಗ ಹಿಂಡುವುದರಿಂದ ಒಂದು ಹನಿಯೂ ನೀರು ಸಿಗುವುದಿಲ್ಲ. ಹಾಗೆಯೇ ಗ್ರಂಥಗಳಲ್ಲಿ ಧರ್ಮ ಸಂಬಂಧವಾಗಿ ಅನೇಕ ವಿಷಯಗಳನ್ನು ಬರೆದಿರುತ್ತಾರೆ. ಆದರೆ ಬರೀ ಅದನ್ನು ಓದುವುದರಿಂದ ಧರ್ಮಲಾಭ ಆಗುವುದಿಲ್ಲ. ಅದಕ್ಕಾಗಿ ಆ ತತ್ವಗಳ ಕುರಿತಾಗಿ ಸಾಧನೆ ಮಾಡಬೇಕಾಗುತ್ತದೆ. ಈಶ್ವರನ ರಾಜ್ಯದಲ್ಲಿ ವಿದ್ಯಾ, ಬುದ್ಧಿ, ಯುಕ್ತಿ ಇವುಗಳಿಗೆ ವಿಶೇಷ ಮೂಲ್ಯವಿಲ್ಲ. ಅಲ್ಲಿ ಮೂಗನು ಮಾತನಾಡುತ್ತಾನೆ, ಕುರುಡನು ನೋಡುತ್ತಾನೆ ಮತ್ತು ಕಿವುಡನು ಕೇಳುತ್ತಾನೆ. ಕೇವಲ ಶಾಸ್ತ್ರ ಓದಿ ಈಶ್ವರನನ್ನು ತಿಳಿದುಕೊಳ್ಳುವುದು ಹೇಗಿದೆ ಎಂದರೆ, ನಕ್ಷೆಯಲ್ಲಿ ಕಾಶಿಯನ್ನು ನೋಡಿ ಇನ್ನೊಬ್ಬರ ಎದುರು ಕಾಶಿಯ ಬಗ್ಗೆ ವಿವರಿಸಿದ ಹಾಗೆ. ಭಂಗಿ ಭಂಗಿ ಅಂತ ಎಷ್ಟು ಕೂಗಿದರೂ ನಶೆ ಏರುವುದಿಲ್ಲ. ಭಂಗಿಯನ್ನು ತಂದು ಕುಟ್ಟಿ ಕುಡಿದ ನಂತರ ಅದರ ನಶೆ ಏರುತ್ತದೆ. ಬರೀ ಭಗವಂತ ಭಗವಂತ ಎಂದು ಕೂಗುವುದರಿಂದ ಏನು ಲಾಭ? ನಿಯಮಿತವಾಗಿ ಸಾಧನ ಮಾಡಿದಾಗ ಸಿದ್ಧಿ ಸಿಗುತ್ತದೆ. ಬರೀ ವಿದ್ಯಾಬುದ್ಧಿಯಿಂದ ಈಶ್ವರ ಲಾಭ ಆಗುವುದಿಲ್ಲ. ಅಂಥ ವ್ಯಕ್ತಿಗೆ ಕೇಳಿ, ಅಮುಖ ಜಾಗದಲ್ಲಿ ಅಮುಖ ಸಾಧು ಇದ್ದಾರೆ, ಅವರ ದರ್ಶನಕ್ಕೆ ಬರುತ್ತೀರಾ ಎಂದು. ಆಗ ಅವನು ಅವಶ್ಯವಾಗಿ ಏನಾದರೂ ನೆಪ ಮಾಡಿ ಹೇಳುತ್ತಾನೆ, ನಾನು ಬರಲು ಆಗುವುದಿಲ್ಲ. ಅವನು ಅಂದುಕೊಳ್ಳುತ್ತಾನೆ, ನಾನು ಇಷ್ಟು ದೊಡ್ಡ ಮನುಷ್ಯ, ನಾನು ಹೋಗಬೇಕಾ? ಅಜ್ಞಾನದಿಂದಲೇ ಈ ಅಹಂಕಾರವಿರುತ್ತದೆ. ವಿಶ್ವದಲ್ಲಿ ಕೆಲವೊಬ್ಬರು ಹೇಗಿರುತ್ತಾರೆ ಅಂದರೆ, ಅವರ ಜೀವನದಲ್ಲಿ ಯಾವುದೇ ತರಹದ ಬಂಧನವಿರುವುದಿಲ್ಲ. ಹೀಗಿದ್ದರೂ ಅವರು ಸ್ವತಃ ಯಾವುದಾದರೂ ವಸ್ತುವಿನ ಜೊತೆ ಗಂಟು ಹಾಕಿಕೊಂಡು ತಮ್ಮನ್ನು ತಾವು ಆಸಕ್ತಿಯ ಬಂಧನದಲ್ಲಿ ಕಟ್ಟಿಹಾಕಿಕೊಳ್ಳುತ್ತಾರೆ. ಅವರು ಮುಕ್ತರಾಗಲು ಇಷ್ಟಪಡುವುದಿಲ್ಲ. ಅವರ ಸ್ವಂತದ ಯಾವುದೇ ಪರಿವಾರ ಇಲ್ಲ ಅಂದರೂ ಯಾವುದಾದರೂ ನಾಯಿ, ಬೆಕ್ಕು, ಕೋತಿ, ಗಿಣಿಯಂತಹ ಸಾಕುಪ್ರಾಣಿ ಅಥವಾ ಪಕ್ಷಿ ಸಾಕುತ್ತಾರೆ ಮತ್ತು ಹೇಗೋ ಅವನ ಸಂಸಾರ ತೃಷೆಯನ್ನು ತೃಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾನೆ. ಮನುಷ್ಯನ ಮೇಲೆ ಮಾಯೆಯ ಇದೇ ತರಹ ಬಲವಾದ ಪ್ರಭಾವವಿರುತ್ತದೆ.